ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಒಳ್ಳೆ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ತಮ್ಲೈನ್ ನೋಡಿ ಏನು ಫಂಕ್ಷನ್ ಇದೆ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ. ಇನ್ನು ನೋಡ್ತಾ ಇರ್ಬೋದು ಗಡಿಬಿಡಿಯಲ್ಲಿ ಇವತ್ತಿನ ಕೆಲಸ. ಮಧುರ ಇದ್ದಿದ್ರೆ ಪಾಪ ಅವಳು ಕೂಡ ಹೆಲ್ಪ್ ಮಾಡ್ತಾ ಇದ್ಲು. ಇವತ್ತು ನಾನೇ ಆಗಿರೋದ್ರಿಂದ ಬೇಗ ಎದ್ಬಿಟ್ಟು ಕೆಲಸ ಮಾಡ್ಕೊತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ಬದನೆಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ಫಂಕ್ಷನಿಗೆ ಬಂದುಬಿಟ್ಟು ನಮ್ಮ ಮನೆಯವರು ಬಿಟ್ಟು ಹೋಗ್ತಾರೆ ಅಂದ್ಕೊಂಡಿದ್ದೆ. ಅದಾದಮೇಲೆ ಗೊತ್ತಾಯಿತು ಅವರು ಕೂಡ ಫಂಕ್ಷನಿಗೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ನೋಡ್ತಾ ಇರ್ಬೋದು ಒಗ್ಗರಣೆ ಎಲ್ಲ ರೆಡಿ ಮಾಡಿಕೊಂಡೆ. ಮಧುರ ಇದ್ದಿದ್ದರೆ ನನಗೆ ಈ ಟೆನ್ಷನ್ನೇ ಇರ್ತಾ ಇರಲಿಲ್ಲ. ನನಗೇನು ಕೆಲಸಕ್ಕೆ ಇಡದೆ ಅವಳೇನೆ ಎಲ್ಲ ಕೆಲಸ ಮಾಡ್ಕೊಂಡು ಇರೋಳು. ನಾನು ರೆಡಿ ಆಗಿಬಿಟ್ಟು ಹೋಗೋದೊಂದೇ ಇತ್ತು ಅಷ್ಟೇ. ಮಧುರ ಇಲ್ಲದೆ ಇರೋದಕ್ಕೆ ಇವತ್ತಿನ ನನ್ನ ಕಷ್ಟ ಇವಾಗ ಗೊತ್ತಾಗ್ತಾ ಇದೆ. ಯಾಕಂದರೆ ನನ್ನ ತಂಗಿರೂರಿಗೆ ಹೋಗಿದ್ಲಲ್ವ ಮಧುರ, ಮೊನ್ನೆ ಅವರು ನೋಡ್ಕೊಂಡು ಹೋಗಿ ಬಂದಿದ್ದಿನೇ ಮಧುರನೂ ಕೂಡ ಕರ್ಕೊಂಡು ಹೋಗಿದ್ರು. ಇನ್ನೇನು ನಾಳೆ ನಾಡಿದ್ರಲ್ಲಿ ಬರ್ತಾಳೆ, ಭಾಳ ದಿನ ಏನೂ ಇರಲ್ಲ. ಇನ್ನು ನಾನು ಮುದ್ದೆ ಚಟ್ನಿ ಎಲ್ಲ ಮಾಡಿಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಈ ಥರ ಒಬ್ಬಳೇ ಇದ್ದಾಗ ಈ ಥರ ಲೇಸ್ ಕಟ್ಟೋದಾಗಿರ್ಬೋದು, ಇಲ್ಲ ಅಂತಂದರೆ ಸೀರೆ ಪಿನ್ ಮಾಡೋದಾಗಿರ್ಬೋದು, ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಇನ್ನು ವಿನುಗೆ ಅಷ್ಟೊಂದಾಗಿ ಏನೂ ಗೊತ್ತಾಗಲ್ಲ. ನೋಡ್ತಾ ಇರ್ಬೋದು ಈ ರೀತಿ ರೆಡಿ ಆಗಿದ್ದೀನಿ. ಇನ್ನು ಇವತ್ತು ಫಂಕ್ಷನ್ಗೆ ನಾನು ವೇದು ಪಾಪು ಇಬ್ಬರೇ ಹೊರಡೋ ಅಂಥದ್ದು. ಮಧುರ ಇಲ್ಲದೆ ಇರೋದ್ರಿಂದ ವಿನುನ ಪಟ್ಲಿ ಮರಿ ನೋಡ್ಕೊ ಅಂತ ಹೇಳ್ಬಿಟ್ಟು ನಮ್ಮ ಅವನ ಮಗಳು ಕೂಡ ಇರ್ತಾಳಲ್ವ, ಅವಳ ಹತ್ರ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ನಮ್ಮ ಭಾವ ಇಬ್ಬರು ಕೂಡ ಬರ್ತಾ ಇದ್ದಾರೆ. ನಮ್ಮ ಅಕ್ಕ ಊರಿಗೆ ಹೋಗಿದ್ದಾರೆ, ಅವ್ರು ಬರೋ ಸ್ವಲ್ಪ ಲೇಟ್ ಆಗುತ್ತೆ. ನಾವು ಮುಂಚೆ ಹೋಗಿರ್ತೀವಿ, ಅವ್ರು ಬರ್ತಾರೆ ಅದಾದ ನಂತರ. ಇನ್ನು ನಿಮಗೆಲ್ಲ ಗೊತ್ತೇ ಇರುತ್ತೆ ತಮ್ಲೈನ್ ನೋಡಿಬಿಟ್ಟು ಇದು ಆರತಿ ಫಂಕ್ಷನ್ಗೆ ಹೋಗ್ತಾ ಇರೋದಂತ. ಇನ್ನು ನೋಡ್ತಾ ಇರ್ಬೋದು ನನಗೆ ಯಾಕೋ ಈ ಕಿವಿದು ಇಟ್ಟಿದ್ನಲ್ಲ ಇಯರಿಂಗ್ಸು, ಅದು ಸರಿಯೇ ಹೋಗ್ತಾ ಇಲ್ಲ. ಹಾಗಾಗಿ ಇನ್ನೊಮ್ಮೆ ಹಾಕ್ಕೊತಾ ಇದ್ದೀನಿ. ಈ ಥರ ಯಾರಾದರೂ ಇನ್ನೊಬ್ರು ಇದ್ದರೆ ಚೆನ್ನಾಗೆ. ಇವಾಗ ಮಾಟಿಲ್ ಹಾಕ್ಕೊತಾ ಇದ್ದೀನಿ. ನಂದು ಬಂದು 2 ಸೆಟ್ ಇದೆ ಕಿವಿ ಸೆಟ್ಟು. ಒಂದು ಹ್ಯಾಂಟಿಕ್ ಜುಮ್ಕಿ, ಇನ್ನೊಂದು ನೆಕ್ಲೆಸ್ ಡಿಸೈನ್ ಬರುತ್ತಲ್ಲ ಆ ಥರ. ಇನ್ನು ನೆಕ್ಲೆಸ್ ಡಿಸೈನು ಅದನ್ನು ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು ಅಂತ ಹೇಳ್ಬಿಟ್ಟು ಬ್ಯಾಂಕಲ್ಲಿ ಇಟ್ಟಿದ್ದೀವಿ. ಇನ್ನು ಹ್ಯಾಂಟಿಕ್ನೇ ಇಟ್ಕೊಂಡು ಹೋಗೋಣ ಅಂತ ಇಟ್ಕೊತಾ ಇದ್ದೀನಿ. ಮಧುರ ಫಂಕ್ಷನ್ ಆದ ನಂತರನೇ ಅದನ್ನೆಲ್ಲ ಇಟ್ಬಿಟ್ಟಿದ್ದೆ, ಹಾಗಾಗಿ ಇದನ್ನೇ ಹಾಕ್ಕೊತಾ ಇದ್ದೀನಿ. ನನಗೆ ಅಷ್ಟೊಂದಾಗಿ ಇದನ್ನೆಲ್ಲ ಗೋಲ್ಡ್ ಹಾಕ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ, ಆದರೂ ಕೂಡ ಹಾಕ್ಕೊಳ್ಲೇಬೇಕಲ್ವ. ಫಂಕ್ಷನ್ನು ಹಬ್ಬ ಹರಿದಿನಗಳು ಅಂದಮೇಲೆ ಇದ್ದು ಇನ್ನೇನು ಇಲ್ಲದೆ ಇರೋ ಥರ ಇರೋದು ಅನ್ನೋದು ಒಂದಾಗುತ್ತೆ. ಅದಾದ ನಂತರ ಬೇರೆ ಯಾರಾದ್ರೂ ಇದ್ರೂ ಇವಳು ಯಾಕೆ ಹಿಂಗೆ ಮಾಡ್ತಾಳೆ ಅಂತ ಅಂದ್ಕೊತಾರೋ ಏನೋ ಅಂತ ಹೇಳ್ಬಿಟ್ಟು ಕೂಡ ಹಿಂಗೆ ಅನಿಸುತ್ತೆ. ಬೇರೆ ಎಲ್ಲ ಕಿವಿಗಳು ನನ್ನ ಹತ್ರನೂ ಇದ್ದಾವೆ, ಅವನ್ನೂ ಇಟ್ಕೊಳ್ಬೇಕಂದ್ರೆ ಆಸೆ, ಏನು ಮಾಡೋಕ್ಕಾಗುತ್ತೆ. ಇವಾಗ ಇದನ್ನು ಇನ್ನೇನು ಹಂಗೆ ಹೋಗೋದಂತ ಇವನ್ನೇ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇನ್ನೊಂದು ಸ್ವಲ್ಪ ಹಿಂದೆ ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು. ಈ ಥರ ಹಾಕ್ಕೊಂಡಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು ಈ ಸೀರೆ ಬಂದುಬಿಟ್ಟು ವೇದು ಪಾಪ ಹುಟ್ಟೋದಕ್ಕೂ ಮುಂಚೆ ನಮ್ಮ ಮನೆಯವರು ಕೊಡಿಸಿರೋಂಥ ಸೀರೆ ಇದು. ತುಂಬ ದಿನಗಳಾಗಿತ್ತು ಸೀರೆ ಹಾಕ್ಕೊಂಡು, ಇವಾಗ ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಮೇಕಪ್ ಎಲ್ಲ ಮುಗಿದ ನಂತರ ಪೌಡ್ರು ಲಾಸ್ಟಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ಳೋ ಅಂಥದ್ದು. ನೋಡ್ತಾ ಇರ್ಬೋದು ಯಾವ ಬಪ್ಪು ಗಿಫು ಏನಿಲ್ಲ, ಎಲ್ಲ ಕೈಯಲ್ಲೇ ಮೇಕಪ್ ಮಾಡ್ಕೊಂಡು ಹೊರಡ್ತಾ ಇರೋದು ನಾನು. ಲಾಸ್ಟಿಗೆ ಒಂದು ಟವಲ್ಲು ಇಲ್ಲ ಖರ್ಚಿಪ್ಪು ತೊಗೊಂಡ್ಬಿಟ್ಟು ಇದು ಮಾಡ್ಕೊತೀನಿ. ಇಷ್ಟು ಗಡಿಬಿಡಿ ಎಷ್ಟು ಅವಸರ ಆಗ್ತಾಯಿದೆ ಅಂದರೆ ಅಷ್ಟಿಷ್ಟಲ್ಲ. ಇನ್ನು ಎಲ್ಲ ಮೇಕಪ್ ಆದ ನಂತರ ಲಿಫ್ಟಿಕ್ಕು ಕಡಿಮೆ ಆಗಿದೆಯೇನೋ ಅಂತ ಅನಿಸುತ್ತೆ. ಲಿಫ್ಟಿಕ್ ಇಲ್ದಲೆ ನನ್ನ ಮೇಕಪ್ಪು ಕಂಪ್ಲೀಟ್ ಆಗಲ್ಲ, ಹಂಗಾಗಿ ಇನ್ನೊಮ್ಮೆ ಲಿಫ್ಟಿಕ್ಕು ಹಾಕ್ಕೊತಾ ಇದ್ದೀನಿ. ಲಿಫ್ಟಿಕ್ ಹಾಕ್ಕೊಂಡಿದ್ದೆ ಆಗಲೇ ಲಿಫ್ಟ್ ಬಾಂಬ್ ಹಾಕ್ಕೊತಾ ಇದ್ದೀನಿ. ಸ್ಟಿಕ್ಕರ್ ಕೂಡ ಬರೀ ಕುಂಕುಮ ಇಟ್ಕೊಂಡೆ ಡೈಲಿ ಅಭ್ಯಾಸ ಆಗಿರೋದ್ರಿಂದ ಸ್ಟಿಕ್ಕರ್ ಲಾಸ್ಟಿಗೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮರ್ತೇ ಹೋಗ್ತಿದ್ದೆ. ಈಗ ಹಂಗೆ ನೆನಪಾಯಿತು ಸ್ಟಿಕ್ಕರು ಕೂಡ ಇಟ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಫಸ್ಟ್ ಬಂದುಬಿಟ್ಟು ಕುಂಕುಮ ಹಚ್ಕೊಂಡು ಅದಾದ ನಂತರ ಸ್ಟಿಕ್ಕರ್ ಇಟ್ಕೊಳೋದಲ್ವ, ಹಾಗಾಗಿ ಇಟ್ಕೊತಾ ಇದ್ದೀನಿ. ಮತ್ತು ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಸ್ವಲ್ಪ ನೀರಾಗಿ ಹೋಗೋ ಥರ ಆಗಿಬಿಡುತ್ತೆ, ಹಾಗಾಗಿ ಹೆಂಗಾದರೂ ಆಗಲಿ ಅಂತ ಹೇಳ್ಬಿಟ್ಟು ಅದರ ಕೆಳಗಡೆ ಸ್ವಲ್ಪ ಐಲೈನರಿಂದು ಚುಕ್ಕಿ ಇಟ್ಕೊಳ್ಳೋಣ ಅಂತ ಇಟ್ಕೊಳ್ತಾ ಇದ್ದೀನಿ. ಇನ್ನು ಬಫ್ ಎಲ್ಲನೂ ಕೂಡ ಇದ್ದಾವೆ, ಆದ್ರೂ ಮಕ್ಕಳನ್ನ ರೆಡಿ ಮಾಡಿ ನಾವು ರೆಡಿ ಮಾಡೋ ಅಷ್ಟರಲ್ಲಿ ಮೇಕಪ್ಪು ಹೆಂಗೆ ಮಾಡಬೇಕು ಹೆಂಗೆ ಮಾಡ್ಕೋಬೇಕು ಅನ್ನೋದೇ ಮರ್ತೋಗಿರುತ್ತೆ. ಯಾವ ಬಫು ಗಿಫು ಎಲ್ಲ ಇದ್ರೂ ನಮ್ಮ ಮಧುರ ಅಂತೂ ಬೈತಾ ಇರ್ತಾಳಮ್ಮ, ಇದ್ರಲ್ಲಿ ಹಾಕು ಅದ್ರಲ್ಲಿ ಹಾಕು ಅಂತ. ನಾನೆಲ್ಲ ಹಾಕ್ಕೊಂಡು ಬಿಟ್ಟಿದ್ದೀನಿ, ಇವಾಗ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಡೈಲಾಗ್ ಹೊಡೆದ್ಬಿಟ್ಟು ಕೈಯಲ್ಲೇನೆ ಹಾಕ್ಕೊಂಡು ಓಡ್ತಾ ಇರೋಂಥದ್ದು. ನೋಡ್ತಾ ಇರ್ಬೋದು ಸೀರೆ ಯಾವ ಥರ ಇದೆ ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಒಬ್ಬಳೇ ಇರೋದ್ರಿಂದ ಸೀರೆ ಅಷ್ಟೊಂದು ನೀಟಾಗಿ ಬಂದಿಲ್ಲ. ನಮ್ಮ ಮಧುರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅದೆಷ್ಟು ಸರಿ ನೆನಪು ಮಾಡ್ಕೊಂಡಿದ್ದೀನೋ ಗೊತ್ತಿಲ್ಲ. ಇವತ್ತಿನ ದಿನ ನೋಡ್ತಾ ಇರ್ಬೋದು ಪಾತ್ರೆ ತೊಳೆದಿದ್ದೀನಿ, ಬಟ್ ಪಾತ್ರೆನೇ ಜೋಡಿಸಿಲ್ಲ. ಇಷ್ಟೊತ್ತಿಗೆ ಆಲ್ಮೋಸ್ಟ್ ನಂದು ಅರ್ಧ ಕೆಲಸ ಮುಗ್ದಿದೆ. ಇನ್ನು ಹೋಗಿ ಬಂದು ಪಾತ್ರೆ ಜೋಡಿಸಿ ಶೆಲ್ಫ್ ಒಂದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಟು ಬರ್ತಾ ಇದ್ದೀವಿ. ಇನ್ನು
ಬಂದಿದ್ದಾಯಿತು. ನೋಡ್ತಾ ಇರ್ಬೋದು ಇದೇ ಫಂಕ್ಷನ್. ನಿನ್ನೆ ವಿಡಿಯೋದಲ್ಲಿ ಏನು ಬಂದಿದ್ವಿ ಹೊಸ್ಕಿ ಪುಟ್ಟಿ ತಗೊಂಡು ಅದೇನೆ. ನಾವು ಹೋಗೋಕ್ಕೆ ಮೊದಲಿಂಗಿತಿನೂ ಹೊರಗಡೆ ಹೊರಟು ಬರೋದಕ್ಕೆ ಅವಳಿಂದೆ ಹೋಗ್ರಿ ಅಂತ ಹೇಳಿದರು. ನೀವು ಕೂಡ ಹಾಗಾಗಿ ನಾನು ಇವಳ ಜೊತೆಗೇ ಬಂದಿದ್ದೀನಿ. ಇನ್ನು ಸೀರೆ ಕವರು ಕೂಡ ಜೊತೆಗೆ ತೊಗೊಂಡು ಬಂದೆ. ಹೋದ್ಮೇಲೆ ಇಟ್ರಾಯ್ತು ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ಇದೇ ಹುಡುಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ನನ್ನ ಕಣ್ಣೇ ಬೀಳುತ್ತೆ, ಎಷ್ಟು ದೃಷ್ಟಿ ಆಗುತ್ತೋ ಗೊತ್ತಿಲ್ಲ. ನಿಜವಾಗ್ಲೂ ಅಷ್ಟು ಸಖತ್ತಾಗಿ ರೆಡಿ ಮಾಡಿದ್ದಾರೆ. ಇದು ಬಂದುಬಿಟ್ಟು ಇವಾಗ ರೆಡಿ ಮಾಡಿರೋ ಅಂಥದ್ದು ನಮ್ಮವರೇನೆ. ನೆಕ್ಸ್ಟ್ ರಿಸೆಪ್ಷನ್ ಥರ ಮಾಡ್ತಾರಲ್ವ, ಆರತಿ ಕೂರಿಸ್ತಾರಲ್ವ, ಆವಾಗ ಬ್ಯೂಟಿಷಿಯನ್ನ ಕರೆಸಿದಾರಂತೆ. ನೋಡಬೇಕು ಅದು ಯಾವ ಥರ ಲುಕ್ ಇರುತ್ತೆ ಅಂತ. ಇನ್ನು ನಮ್ಮ ಕಡೆ ಶಾಸ್ತ್ರ, ಗಂಗಮ್ಮನ ಶಾಸ್ತ್ರ ಬನ್ನಿ ನೋಡ್ಕೊಂಬರೋಣ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ಹೆಣ್ಮಕ್ಳೆಲ್ಲ ಎಷ್ಟು ಚೆನ್ನಾಗಿ ಒಬ್ರಿಗಿಂತ ಒಬ್ಬರು ಎಷ್ಟು ಕಲರ್ಫುಲ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಗದ್ದಿಗೆ ಹಾಸ್ಬಿಟ್ಟು ಎಲೆ ಅಡಿಕೆ ಕೂಡ ಇಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಕೆಲವೊಂದು ಕಡೆ ಈ ಥರ ಗದ್ದಿಗೆ ಹಾಸ್ತಾರೆ, ಕೆಲವೊಂದು ಕಡೆ ಹಾಕ್ಸಲ್ಲ. ನಮ್ಮೂರಲ್ಲೂ ಕೂಡ ಈ ಥರ ಗದ್ದಿಗೆ ಹಾಸಿರಲಿಲ್ಲ. ಇದೇ ಫಸ್ಟ್ ಟೈಮು ಅನಿಸುತ್ತೆ ಈ ಥರ ಗಂಗಮ್ಮಗೆ ಬಂದಾಗ ಗದ್ದಿಗೆ ಹಾಸ್ಬಿಟ್ಟು ಪೂಜೆ ಮಾಡ್ತಾ ಇರ್ಬೋದು. ಒಂದೊಂದು ಊರಲ್ಲಿ ಒಂದೊಂದು ಸಂಪ್ರದಾಯ. ನಾನು ಬಂದು ಈ ಊರಲ್ಲಿ ಗದ್ದಿಗೆ ಹಾಸ್ಬಿಟ್ಟು ಗಂಗಮ್ಮನ ಮಾಡ್ತಾ ಇರೋದು ನೋಡ್ತಾ ಇರ್ಬೋದು. ಒಂದು ಕಾಯಿ ಮತ್ತು ಎಲೆ ಇಟ್ಬಿಟ್ಟು ಗಂಗಮ್ಮನ ಕೊಡದಲ್ಲಿ ಹಾಲು ತುಪ್ಪ ಎಲ್ಲ ಬಿಟ್ಬಿಟ್ಟು ಪೂಜೆ ಮಾಡಿ ಗಂಗಮ್ಮನ ಕೊಡೋಕ್ಕೆಲ್ಲನೂ ಹೂವು ಅರಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನು ಸಿಗ್ನಿ ಟಮಟ ಎಲ್ಲ ನಮ್ಮೂರಲ್ಲಿ ಯಾವ ಥರನ ಇಲ್ಲಿ ಕೂಡ ಅದೇ ಥರನೇ ಮಾಡಿ ಇಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಕೈಗೆ ಅಂಗದಾರ ಆಗಿರ್ಬೋದು, ಅದನ್ನೆಲ್ಲ ಬೆಣಪ್ಪ ಆಗಿರ್ಬೋದು, ಈ ಥರ ಎಲ್ಲನೂ ಕೂಡ ಇಡ್ತಾ ಇದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿದೆ ಈ ಥರ ಶಾಸ್ತ್ರ. ನಾನು ಫಸ್ಟಿಗೆ ಹೇಳ್ಬೇಕಾದ್ರೆ ನಮ್ಮ ಕಡೆ ಗಂಗಮ್ಮನ ಶಾಸ್ತ್ರ ಅಂತ ಹೇಳಿದೆ. ಇಲ್ಲ, ಇದು ನಮ್ಮ ಕಡೆ ಗಂಗಮ್ಮನ ಶಾಸ್ತ್ರ ಅಲ್ಲ, ಅವ್ರ ಊರ ಕಡೆ ಮಾಡೋವಂಥ ಗಂಗಮ್ಮನ ಶಾಸ್ತ್ರ. ನೋಡ್ತಾ ಇರ್ಬೋದು ಹೆಣ್ಮಕ್ಳಿಗೆಲ್ಲ ಉಡಿ ತುಂಬಕ್ಕೆ ಅಂತ ಹೇಳ್ಬಿಟ್ಟು ತುಂಬಾ ಎಲೆಯೊಳಗೆ ಬಾಳೆಹಣ್ಣು ಮತ್ತು ಸಿಗಳಿ ಟಮಟ ಎಲ್ಲನೂ ಇಟ್ಟಿದ್ದಾರೆ. ಇನ್ನು ಮುತ್ತೈದರಿಗೆಲ್ಲರೂ ಕೂಡ ಅರಶಿನ ಕುಂಕುಮ ಕೊಡ್ತಾ ಇದ್ದಾರೆ. ನಾನು ಕೂಡ ವೇದ ಪಾಪು ನಿಲ್ಲಿಸ್ಕೊಂಡು, ತುಂಬ ಬಿಸಿಲಿರೋದ್ರಿಂದ ಸ್ವಲ್ಪ ದೂರ ನಿಂತಿದ್ದೆ ನಾನು. ಚಿಕ್ಕ ಮಕ್ಕಳಂತೂ ಎಷ್ಟು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾರೆ. ನನಗೆ ಮೊನ್ನೆ ಆದ್ರೂ ಹೊಸ್ಕೆ ಪುಟ್ಟಿ ತೊಗೊಂಡು ಬಂದಿದ್ವಲ್ಲ ಅವತ್ತು ಅನಿಸಿದ್ದು ಅಷ್ಟೇ, ಎಷ್ಟು ಚೆನ್ನಾಗಿ ಒಬ್ಬೊಬ್ಬರೇ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಅಂತ. ಇನ್ನು ನಮ್ಮ ವೇದು ಪಾಪು ನೋಡ್ತಾ ಇರ್ಬೋದು, ನಾನು ಬಿಸಿಲಲ್ಲೇ ಹೋಗೋದು ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾನೆ. ಎಲ್ರಿಗೂ ಒಂದು ಕಡೆಯಿಂದ ಅರಿಶಿನ ಕುಂಕುಮ ಕೊಟ್ಕೊಂಡು ಅಂಗದಾರ ಕಟ್ಕೊಂಡು ಬರ್ತಾಯಿದ್ರು. ನೋಡ್ತಾ ಇರ್ಬೋದು ನಮಗೂ ಕೂಡ ಕೊಟ್ಟರು, ನೀವೇ ಎಲ್ಲ ಕಟ್ಕೊಳ್ರಿ ಅಂತ ಹೇಳ್ಬಿಟ್ಟು ನಾನು ಕೂಡ ಇಲ್ಲೇ ಒಬ್ಬ ಸಿಸ್ಟರ್ ಇದ್ದರು, ಅವ್ರ ಹತ್ರ ಕಟ್ಟಿಸ್ಕೊಂಡೆ. ವೇದು ಪಾಪನು ಹಿಡ್ದಂತೂ ಸಾಕಾಗೋಗ್ಬಿಡ್ತು. ಅಮ್ಮ ಅಂಗಡಿಗೆ ಹೋಗೋಣ ಅಂತ ಹಿಂಗೇ ಕೇಳ್ತಾ ಇದ್ದಾನೆ. ಇನ್ನು ನೋಡ್ತಾ ಇರ್ಬೋದು ನಮ್ಮ ಮೊದಲಿಂಗಿತಿ ಎಷ್ಟು ಕ್ಯೂಟ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು. ಇವಳು ಬಂದುಬಿಟ್ಟು ಈಗ 9th ಸ್ಟ್ಯಾಂಡರ್ಡು, ಒಳ್ಳೆ ಕರೆಕ್ಟ್ ಏಜಿಗೆನೇ ಆಗಿದ್ದಾಳೆ ಅಂತ ಅಂದ್ಕೊತೀನಿ. ಯಾಕಂದರೆ ಈಗಿನ ಜನ್ರೇಷನಲ್ಲಿ ಮಕ್ಕಳು ತುಂಬ ಚಿಕ್ಕ ವಯಸ್ಸಿಗೆ ಆಗ್ತಾ ಇದ್ದಾರೆ. ಹಂಗಾಗಿ ಇನ್ನು ಇವನು ಬಂದುಬಿಟ್ಟು ನನ್ನ ಅಳಿಯ. ನಾನು ವೀಡಿಯೋ ನೋಡಿದರೆ ಸಾಕು ಓಡೋಗೋನು, ಇವತ್ತು ಹತ್ರಕ್ಕೆ ಬಂದ. ಇನ್ನು ಈ ಹಾಫ್ ಸ್ಯಾರಿ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಇವರು. ಒಂದು ಫಂಕ್ಷನ್ ಮಿಸ್ ಮಾಡ್ದಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಡೆಕೋರೇಷನ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ಕಡೆ ಗ್ರೀನ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ, ನನ್ನ ಮಾವನ ಸೊಸೆ, ಅಂದರೆ ನನಗೂ ಕೂಡ ಸೊಸೆ ಹಾಕಬೇಕು. ಇವ್ರ ಅತ್ತೆ ಕೂಡ ನನಗೆ ಅತ್ತೆ ಹಾಕಬೇಕು. ಹಂಗಾಗಿ ಒಂದು ಕಡೆ ಅತ್ತೆ ಆಗಬೇಕು, ಒಂದು ಕಡೆ ಅಕ್ಕ ಆಗಬೇಕು. ಇನ್ನು ಹುಡುಗಿ ಕೂಡ ರೆಡಿ ಆಗಿಬಿಟ್ಟು ಬಂದಳು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಈ ಕಡೆ ನಮ್ಮ ಮನೆಯವ್ರದ್ದೊಂದು ಅವಸರ ಅಂದರೆ ತುಂಬ ಅವಸರ ಆಗ್ತಾಯಿದೆ. ಹಂಗಾಗಿ ಊಟನೂ ಕೂಡ ಮುಗಿಸ್ಬಿಟ್ಟು ಕೂತಿದ್ದೀವಿ. ಊಟ ಅಂತೂ ಸಖತ್ತಾಗಿತ್ತು. ಹೋಳಿಗೆ ಶೀಕರಣೆ ಸಖತ್ತಾಗಿ ಮಾಡಿದರು. ಊಟ ಕೂಡ ಮಾಡಿಬಿಟ್ಟು ಕೂತಿದ್ದೀನಿ. ಮನೆಯಲ್ಲೇನು ಊಟ ಮಾಡಿ ಬಂದಿರಲಿಲ್ಲ, ಅವ್ರ ಅಪ್ಪಾಜಿ ಒಂದೇ ಊಟ ಮಾಡಿ ಬಂದಿದ್ದರು. ಇನ್ನು ಸ್ಟೇಜ್ ಮೇಲೆ ಬಂದ ತಕ್ಷಣ ಅಕ್ಕ ತಂಗಿ ಇಬ್ಬರೂ ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ರು. ನಾನು ಕೂಡ ಹೋಗ್ಬಿಟ್ಟು ಕೊಡಬೇಕು ಅಂತ ಹೊರಟಿದ್ದೀನಿ. ನೋಡ್ತಾ ಇರ್ಬೋದು ಅಷ್ಟರಲ್ಲೇ ಟೇಬಲ್ ಕೂಡ ತರಿಸಿದ್ರು, ಹೂವು ಹಣ್ಣು ಎಲ್ಲ ಎತ್ತಿಡೋದಕ್ಕೋಸ್ಕರ. ಹಂಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತಿದ್ದೀನಿ. ಇನ್ನು ವೇದು ಪಾಪು ಅಲ್ಲೇ ಅವರ ಅಪ್ಪಾಜಿ ಜೊತೆಗೆ ಇದ್ದ. ಇನ್ನು ಅವರು ಬರಲ್ಲ ಇಂಥ ಫಂಕ್ಷನ್ಗೆಲ್ಲ ಫೋಟೋ ತೆಗೆಸ್ಕೊಳ್ಳೋದಕ್ಕಾಗಲಿ ಹತ್ರಕ್ಕೆ ಬರಲ್ಲ. ಹಂಗಾಗಿ ಊಟ ಮಾಡಿದ್ದೆ ಹೆಚ್ಚು ಅಂತ ಹೇಳ್ಬಿಟ್ಟು ನಾನು ಕೂಡ ಸೀರೆ ತೊಗೊಂಬಂದಿದ್ದೆ, ಗಿಫ್ಟ್ ಕೊಟ್ಬಿಟ್ಟು ಊರ ಕಡೆ ಹೊರಡೋ ಅಂಥದ್ದು. ಬಾರದ ನೀನು ನಾನು ಒಬ್ಳೇನೆ ಅಂತ ಹೇಳಿದೆ. ಸರಿ ಅತ್ತೆ ಬರ್ತೀನಿ ಅಂತ ಹೇಳಿದ್ಲು. ನಾವಿಬ್ಬರು ಕೂಡ ಇವಾಗ ಫೋಟೋ ತೆಗೆಸ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು ಹೆಂಗಿದ್ದಾಳೆ ಹುಡುಗಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹುಡುಗ ಒಂದಿದ್ದಿದ್ರೆ ಮದುವೆ ಫಿಕ್ಸ್ ಅಂತಲೇ ಹೇಳ್ಬೋದು. ನಾನು ಬಂದುಬಿಟ್ಟು ನಮ್ಮ ಮನೆಯವ್ರನ್ನೇ ಮದುವೆ ಆಗಿ ಅಂತ ಹೇಳಿದೆ ಇವಳಿಗೆ. ಆಯಿತು ಆಂಟಿ ಆಗ್ತೀನಿ ಅಂತ ಇದ್ದಾಳೆ. ಸಖತ್ತಾಗಿ ರೆಡಿ ಮಾಡಿದರು ಹುಡುಗಿನ. ಇವಳಿಗೆ ಮೇಕಪ್ಪೇ ಅವಶ್ಯಕತೆ ಇದ್ದಿಲ್ಲ, ಅಷ್ಟು ಚೆನ್ನಾಗಿದ್ದಾಳೆ. ಇನ್ನು ನಮ್ಮ ನೀಲಜ್ಜಿ ನೋಡ್ತಾ ಇರ್ಬೋದು, ನನ್ನ ಹಿಂದೆನೇ ಬಂದು ಕೊಟ್ಟು ನೀನು ಎಲ್ಲೋ ಹೋಗಿದ್ದೆ ನನಗೆ ಕಾಣಿಸ್ಲೇ ಇಲ್ಲ ಅಂತ ಹೇಳ್ಬಿಟ್ರು. ನನಗಂತೂ ತುಂಬ ಅಂದರೆ ತುಂಬ ನಗು ಬಂದಿತ್ತು ಮನೆಗೆ ಬಂದಮೇಲೆ. ಇನ್ನು ಅಲ್ಲಿಂದ ಹೊರಟ್ವಿ. ನಮ್ಮ ಮನೆಯವ್ರಿಗೂ ಕೂಡ ಅಂಗಡಿಗೆ ಟೈಮ್ ಆಗಿತ್ತು, ಹಾಗಾಗಿ ಬೇಗನೆ ಬಂದ್ವಿ. ನಾನು ಒಂದು ಡ್ರೆಸ್ ಕೂಡ ತಗೊಂಡೋಗಿದ್ದೆ.
ಹಾಕೊಳ್ಳೋಕ್ಕೆ ಆಗಲಿಲ್ಲ. ನಮ್ಮ ಮನೆಯವರು ಬಿಟ್ಟು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರು ಬಾ ಒಂದೇ ಸರಿ ಮನೆಗೆ ಬಿಟ್ಬಿಡ್ತೀನಿ, ಪಟ್ಲಿ ಮರಿ ಕೂಡ ಮನೆ ಹತ್ರ ವಿನು ಒಬ್ಳೇನೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು. ಸರಿ ಅಂತ ನಾನು ಕೂಡ ಬಂದೆ. ನೋಡ್ತಾ ಇರ್ಬೋದು ವೇದು ಪಾಪು ನಾನು ಡ್ರೈವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪಾಜಿ ಜೊತೆ ಕೂತಿದ್ದಾನೆ. ಇನ್ನು ಮನೆಗೆ ಹೋದ್ಮೇಲಂತೂ ವಿನು ಏನು ಬೇಜಾರಾಗ್ತಾಳೋ ಏನೋ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವಳನ್ನು ಇದೇ ಫಸ್ಟು ನಾನು ಎಲ್ಲಿಗೆ ಹೋದ್ರೂ ಜೊತೆಗೆ ಕರ್ಕೊಂಡು ಹೋಗ್ತಾಯಿದ್ದೆ. ಇವತ್ತೇ ಮನೆಗೆ ಬಿಟ್ಟು ಬಂದಿರೋದು. ಇನ್ನು ವೇದು ಪಾಪು ಅಂತೂ ನನ್ನ ಹತ್ರನೇ ಬರ್ತಾಯಿಲ್ಲ, ಅಷ್ಟು ಆಟ ಮಾಡ್ತಾಯಿದ್ದಾನೆ. ಫಂಕ್ಷನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಇನ್ನು ಬಿಸಿಲು ಕೂಡ ನೋಡ್ತಾ ಇರ್ಬೋದು ನಮ್ಮ ಕಡೆ ಎಷ್ಟು ಬಿಸಿಲು ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು ಒಂದು 10 ದಿನ ಹಿಂದೆ ಮಾಡಿರೋಂಥ ವೀಡಿಯೋ. ದಯವಿಟ್ಟು ಕ್ಷಮೆ ಇರಲಿ, ವೀಡಿಯೋ ಲೇಟಾಗಿ ಹಾಕ್ತಾಯಿದ್ದೀನಿ. ಸಖತ್ ಬಿಸಿಲಿತ್ತು. ಈಗ ಸದ್ಯ ಮಳೆ ಬಂದಿದೆ. ಇನ್ನು RCB ಇವತ್ತು ವಿನ್ ಆಗಿರೋ ಖುಷಿಗೆ ನಮ್ಮ ಕಡೆ ಅಂತೂ ಸಖತ್ ಟಮಟೆ ಸೌಂಡ್ ಕೇಳಿಸ್ತಾ ಇದೆ ವಾಯ್ಸ್ ಓವರ್ ಕೊಡುವಾಗ. ಇನ್ನು ವೇದು ಪಾಪ ಹಂಗೆ ಮಲ್ಕೊಬಿಟ್ಟ. ಹಾಗೆಯೇ ನಮ್ಮ ದಾರಿನೂ ಕೂಡ ಸಾಕ್ತಾ ಇದೆ. ವೇದು ಪಾಪು ಸರಿಯಾಗಿ ಊಟನೇ ಮಾಡಲಿಲ್ಲ. ಮನೆಗೆ ಹೋದ ತಕ್ಷಣ ಫಸ್ಟು ವೇದು ಪಾಪುಗೆ ಊಟ ಮಾಡಿಸ್ಬೇಕು. ನಾನು ಮಲಗಿದ್ದಾನೆ ಅಂತ ಎತ್ಕೊಳ್ಳೋಕೆ ಹೋದರೆ ನನ್ನ ಕೈಗೆ ಹೊಡಿತಾ ಇದ್ದಾನೆ. ನಾನು ಬರಲ್ಲ, ನಾನು ಪಪ್ಪ ಜೊತೆಗೆ ಹೋಗ್ತೀನಿ, ಹೋಗಿ ನೀನು ಬೇಡ ಅಂತ ನನಗೆ ಹೇಳ್ಬಿಟ್ಟ. ಹಂಗಾಗಿ ಸುಮ್ಮನೆ ಕೂತ್ಕೊಳ್ಳೋದೇ ಒಳ್ಳೆಯದು ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಹೊರಟ್ವಿ. ಇನ್ನು ಮನೆ ಹತ್ರ ಬಂದ ತಕ್ಷಣ ವೇದು ಪಾಪು ನಾನು ರೀಲ್ಸ್ ಮಾಡ್ತಾಯಿದ್ದೀವಿ. ಈ ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಶಾರ್ಟ್ ವಿಡಿಯೋದಲ್ಲಿ. ನೋಡ್ತಾ ಇರ್ಬೋದು ನಮ್ಮ ಅಡಿಕೆ ತೋಟದ ಜೊತೆ ನಾವು ನಮ್ಮ ಮನೆಯವರು ಕಾರ್ ಬಿಟ್ಬಿಟ್ಟು ಬೈಕಲ್ಲೇ ಅಂಗಡಿಗೆ ಹೋಗಿದ್ದಾರೆ ಇವತ್ತು. ಅಮ್ಮ ನಾನು ಹಿಂಗೆ ಎತ್ಕೋ, ಹಿಂಗೆ ಮುದ್ದಾಡು ಅಂತ ನನಗೆ ಅವನೇ ಹೇಳ್ಕೊಡ್ತಾ ಇದ್ದಾನೆ. ಸರಿ ಅಪ್ಪು ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಅಮ್ಮ ನಾನು ನಿಧಾನಕ್ಕೆ ನೀನನ್ನು ಕರ್ಕೊಂಡು ಹೋಗ್ತೀನಿ, ನೀನು ಬರ್ತೀಯಾ ಅಂತ ಕೇಳ್ತಾನೆ ನನ್ನ. ವಿನು ಬಂದುಬಿಟ್ಟು ನನಗೆ ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ವೇದು ಪಾಪು ನೋಡ್ತಾ ಇರ್ಬೋದು ಇವಾಗ ಖುಷಿಯಾಗಿ ಇದ್ದಾನೆ. ಅವ್ರ ಅಪ್ಪಾಜಿ ಏನು ಕೊಡಿಸಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಸಿಟ್ಟು ಮಾಡ್ಕೊಬಿಟ್ಟಿದ್ದ ನಮ್ಮ ವೇದು ಪಾಪು. ಇನ್ನು ನೋಡ್ತಾ ಇರ್ಬೋದು ಪಟ್ಲಿ ಮರಿ ಒಂದು ಕಡೆ ಹರಿಸ್ತಾ ಇದ್ದಾವೆ, ನೀರು ಕೂಡ ಇಟ್ಟಿಲ್ಲ. ಇನ್ನು ನಮ್ಮ ಮಾವ ನಮ್ಮ ಅಕ್ಕ ಬಂದರು. ಇನ್ನು ಒಳಗಡೆ ಹೋಗ್ಬಿಟ್ಟು ಫಸ್ಟ್ ಸೀರೆ ಎಲ್ಲ ಬಿಚ್ಚಾಕ್ಬಿಟ್ಟು ಪಟ್ಲಿ ಮರಿ ನೀರು ಮೇವು ನೋಡಬೇಕು. ಯಾಕಂದರೆ ನೋಡ್ತಾ ಇರ್ಬೋದು ಮನೆಯಲ್ಲಿ ಯಾರಾದರೂ ದೊಡ್ಡವ್ರು ಬರ್ತಾರೆ, ಇನ್ನೇನಾದರೂ ಅಂತಾರೆ ಅಂತ ಕೆಲಸ ಮಾಡೋದೇ ಜಾಸ್ತಿ ನಮ್ಮಂಥವ್ರು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.